ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿ ಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ KE ವೆಬ್ಸೈಟ್ ಅವರು ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏನಪ್ಪ ಆ ನೋಟಿಫಿಕೇಷನು, ಏನಿದೆ ಅದರಲ್ಲಿ, ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು KE ವೆಬ್ಸೈಟಿಗೆ ಓಪನ್ ಆಗುತ್ತೆ. ಓಕೆ, ಒಂದು KE ವೆಬ್ಸೈಟಿಗೆ ಬರ್ತೀವಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ KE ವೆಬ್ಸೈಟ್ ಬಗ್ಗೆ ಒಂದು ನ್ಯೂ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ನೋಡಿ ಇಲ್ಲಿ, ಸೊ KE UG CET ಆಫ್ಲೈನ್ ದಾಖಲೆ ಪರಿಶೀಲನೆಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಇವಾಗ ತಾನೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇರ್ಬೇಕಾದ್ರೆ ಏನಾಗಿರುತ್ತೆ, ಸ್ವಲ್ಪ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕಾಗಿರೋದಿಲ್ಲ, ನಿಮ್ಗೆ ಅಲ್ಲಿ ಹೋಗೋಕ್ಕಾಗಿರೋದಿಲ್ಲ, ಆ ರೀತಿ ಆಗಿರುತ್ತಲ್ವ. ಸೊ ಆ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ PDF ಅಲ್ಲಿ ನಿಮಗೆ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಸೊ 16ಇಂದ 20th ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇದೇ ಮೇ ಮಂತಲ್ಲಿ 20th ಕೂಡ ನಿಮಗೆ ಚಾನ್ಸಸ್ ಇದೆ. ಇನ್ ಕೇಸ್ ಯಾರಾದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಈ ಡೇಟಿಗೆ ಇದ್ದಿದ್ದು 5 to 15th ಇದ್ದಿದ್ದು, ಸೊ ಆ ಡೇಟ್ ಮೀನ್ಸ್ ಮೊನ್ನೆನೇ ಮುಗ್ದೋಗಿದೆ. ಆ ಡೇಟ್ಗೆ ಯಾರು ಸಬ್ಮಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಫಾರ್ B to Z ರಿಮೈನಿಂಗ್ ಎಲ್ಲ ಏನು ಮಾಡಬೇಕು, A to Y ಏನು ಹೇಳ್ಕೊಟ್ಟಿದ್ದೀನಿ ನಾನು, ದೇ ನೀಡ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ ಇನ್ ದೇರ್ ಕಾಲೇಜ್ ಓನ್ಲಿ. ಅಂದರೆ ಅವ್ರ ಕಾಲೇಜಲ್ಲೇ ಅವರು ಅದನ್ನೇನು ಮಾಡ್ಕೋಬೇಕು, ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೋಬೇಕು. ಬಟ್ B to Z ಇರೋರು ಏನು ಮಾಡಬೇಕಿತ್ತು, 5 to 15 ಇರುತ್ತೆ. ಬಟ್ ಅದು ಏನಾದರೂ ಇನ್ ಕೇಸ್ ನಿಮ್ಗೆ ಏನಾದ್ರು ಹೋಗೋಕ್ಕಾಗಿರಲಿಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿತ್ತು, ಏನಾದರೂ ಡಿಫ್ರೆಂಟ್ ಎಮರ್ಜೆನ್ಸಿ ಸಿಚುವೇಷನಿಂದ ನಿಮ್ಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಅಂದರೆ, ಅಥವಾ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು ಅಂದರೆ, ಸೊ ನಿಮಗೆ KE ವೆಬ್ಸೈಟ್ ಅವರು ಒಂದು ನ್ಯೂ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇನ್ನೊಂದು ಆಪರ್ಚುನಿಟಿ ಇದೆ. ಸೊ 16ಇಂದ 20th ಓಕೆ, ನಿಯರ್ಲಿ ಒಂದು 4 days, ಆಲ್ರೆಡಿ 2 days ಆಗೋಗಿದೆ, ಇನ್ನು 3 days ಇದೆ. ಸೊ ಈ 3 days ಅಷ್ಟಲ್ಲಿ ನೀವು ಹೋಗಿ ಸಬ್ಮಿಟ್ ಮಾಡಬೇಕು. ಎಲ್ಲಿ, 18th ಕ್ರಾಫ್ ಮಲ್ಲೇಶ್ವರಂ ಹತ್ರ, ನಥಿಂಗ್ ಬಟ್ KE ಬೋರ್ಡ್ ಹತ್ರ ಹೋಗಿ ಸಬ್ಮಿಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಏನೇನು ಡಾಕ್ಯುಮೆಂಟ್ಸ್, ಆಲ್ರೆಡಿ ನಾನು ಡಾಕ್ಯುಮೆಂಟ್ ಲಿಂಕ್ ಮಾಡಿದ್ದೀನಿ. ಓಕೆ, ಡಾಕ್ಯುಮೆಂಟ್ ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಫಾರ್ ಈಚ್ ಕ್ಲಾಸ್ ಅಂತ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ಅದು ಮೇಯ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಫಸ್ಟ್ ನೋಟಿಫಿಕೇಷನ್. ಇನ್ನೊಂದು ನೋಟಿಫಿಕೇಷನ್ ಏನಪ್ಪ ಅಂದರೆ ಅಬೌಟ್ 12th ಮಾರ್ಕ್ಸ್ ಎಂಟ್ರಿ. ಅಂದರೆ ನಿಮ್ಮ 12th ಮಾರ್ಕ್ಸ್ನ ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನು ಇನ್ನೊಂದು ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ಕೊಡ್ತೀನಿ ಏನು ಅಂತ. ಸೊ 12th ಮಾರ್ಕ್ಸ್ ಎಂಟ್ರಿ ಬಗ್ಗೆ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ವೆರಿ ಸಿಂಪಲ್, ಯಾರ್ಯಾರು ಔಟ್ಸೈಡ್ ಕರ್ನಾಟಕ ಓದಿದ್ದೀರಾ, ಲೈಕ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಈ ಥರ ಔಟ್ಸೈಡ್ ಕರ್ನಾಟಕ ಯಾರು 10th CBSE ICSE ಆರ್ PU ಮಾಡಿದ್ದೀರೋ ಅವರು ಕಂಪಲ್ಸರಿ ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ದಾರೆ, ಅಪ್ಲಿಕೇಶನ್ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ 12th ಯಾರು ಔಟ್ಸೈಡ್ ದ ಕರ್ನಾಟಕ ಓದಿದ್ದೀರಾ, ದೇ ನೀಡ್ ಟು ಅಪ್ಲೋಡ್ ದೇರ್ ಮಾರ್ಕ್ಸ್ ಇನ್ ದೇರ್ KE ವೆಬ್ಸೈಟ್. ಓಕೆನಾ? ಅದು ಮೇಯ್ನ್ ಆಗಿರೋದು. ಸೊ ಯಾರ್ಯಾರು ಕರ್ನಾಟಕದಲ್ಲಿ ಓದಿದ್ದೀರಲ್ವಾ, ಕರ್ನಾಟಕದಲ್ಲಿರೋರು ನೋ ನೀಡ್ ವರಿ. ಓಕೆ, ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಯಾಕಂದರೆ ನಾವು ತಿರ್ಗಾ ನೀವು ಎಂಟ್ರಿ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನೋದೇನೂ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ನೀಟಾಗಿ ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಇದನ್ನು ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಮತ್ತು ಯಾರ್ಯಾರು ಅಗ್ರಿಕಲ್ಚರ್ಗೆ ಹೋಗ್ತಿರೋ ಅವರು NTA ಮಾರ್ಕ್ಸ್, NTA ನಥಿಂಗ್ ಬಟ್ ನೇಟಾ ಮಾರ್ಕ್ಸ್ನ ನೀವು ಎಂಟರ್ ಮಾಡಬೇಕು. ಸೊ ಐ ಥಿಂಕ್ ಯಾರು ಅಗ್ರಿಕಲ್ಚರ್ ಅವ್ರು ಇಲ್ಲ ಅನ್ಕೋತೀನಿ. ಸೊ ಬಿಕಾಸ್ ನಾನು ಮಾಡ್ತಿರೋದು ಆಲ್ ಅಬೌಟ್ ಫಾರ್ ಇಂಜಿನಿಯರಿಂಗ್ ಫೀಲ್ಡ್ಗೋಸ್ಕರ. ಓಕೆನಾ? ಸೊ ಯಾರ್ಯಾರು ಅಗ್ರಿಕಲ್ಚರ್ಗೆ ಹೋಗ್ಬೇಕು ಅಂತಿದ್ದೀರಾ ಅವರು ನಿಮ್ಮ ಅಗ್ರಿಕಲ್ಚರ್ ಮಾರ್ಕ್ಸ್ನ ಯು ಕ್ಯಾನ್ ಎಂಟರ್. ಅರ್ಥ ಆಗ್ತಿದೆಯಾ? ಸೊ ಇದು 2 ನೋಟಿಫಿಕೇಷನ್. 1 ನೋಟಿಫಿಕೇಷನ್ ಇಸ್ ಆಲ್ ಅಬೌಟ್ ನಿಮ್ಮ ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು, ಯಾರು ಮಿಸ್ ಆಗಿದೆ ಅವ್ರು ಹೋಗಿ ತಿರ್ಗಾ ವೆರಿಫೈ ಮಾಡ್ಕೋಬೋದು. ಇನ್ನೊಂದು ಔಟ್ಸೈಡ್ ಕರ್ನಾಟಕ ಯಾರು ಓದಿದ್ದೀರಾ ಅವರು ಅವ್ರ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, 12th ಮಾರ್ಕ್ಸ್ ಕಾರ್ಡ್ ಎಂಟ್ರಿ. ಕರ್ನಾಟಕದಲ್ಲೇ ಓದಿರೋರು ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ಸೊ ಇದು ಅಬೌಟ್ KE ವೆಬ್ಸೈಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇದೇ ಥರ ಇನ್ನೂ ವೀಡಿಯೋಸ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು.